ನಮಸ್ಕಾರ. ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದರಿಗೆ ಇವತ್ತಿನ ದಿನ ನಮ್ಮ ಕರ್ನಾಟಕದ ಒಳಗೆ ಭಾಳ ಫೇಮಸ್ ಆಗಿರುವಂಥ ಇದು ನಾಡಿಗೆ ದೊಡ್ಡದು ನಾಗರ ಪಂಚಮಿ ಅಂತೇಳಿ ಒಂದು ಗಾದೆ ಮಾತನೂ ಐತಿ, ನಾಣ್ಣುಡಿನೂ ಐತಿ. ಅದರ ಪ್ರಕಾರವಾಗಿ ಇದು ಒಂದು ನಾಗರ ಪಂಚಮಿ ಆಚರಣೆ ನಮ್ಮ ಹಳ್ಳಿ ಮಟ್ಟದೊಳಗೆ ಗ್ರಾಮೀಣ ವಲಯದೊಳಗೆ ಗ್ರಾಮೀಣದೊಳಗೆ ಯಾವ ರೀತಿ ನಡಿತೈತಿ ಬರ್ರಿ ನೋಡೋಣ. ನೋಡ್ರಿ, ಅಲ್ಲೆಲ್ಲಿ ನಾಗರಕಟ್ಟೆ ಅಂದ್ರೆ ನಾಗಪ್ಪನ ಮೂರ್ತಿ ಇರುವಂಥ ದೇವಾಲಯಗಳಿರ್ತಾವೆ. ದೇವಾಲಯದೊಳಗೆ ನಾಗರ ಮೂರ್ತಿ ಇರ್ತಾವೆ, ನಾಗಪ್ಪನ ಮೂರ್ತಿ ಮಾಡಿಟ್ಟಿರ್ತಾರೆ. ಆನಂತರ ಗುಡಿ ಒಳಗೆ ಇರ್ತೈತಿ, ಹುತ್ತಿನೊಳಗೂ ಇರ್ತೈತಿ, ಅಲ್ಲಿ ಹುತ್ತಿನೊಳಗೂ ಹಾಲು ಇರ್ತಾರೆ. ಬರೀ ಅಂಥದ್ರೊಳಗೆ ಇಲ್ಲಿ ನೋಡ್ರಿ, ಇಲ್ಲಿ ನಾಗಪ್ಪನ ಒಂದು ಮೂರ್ತಿ ಮಾಡಿಟ್ಟಂಥ ನಾಗರ ಕಲ್ಲುಗಳದವು. ನಾಗರ ಕಲ್ಲು ಅಂತಾರೆ ನೋಡ್ರಿ. ನಾಗಪ್ಪನ ಮೂರ್ತಿ ಮಾಡಿಟ್ಟಾರ, ಇದಕ್ಕೆ ಹಾಲು ಇರ್ತಾರೆ. ಇದು ಅಲ್ದ ಒಂದು ದಿವಸ ನಾಗಪ್ಪನ ಕಟ್ಟಿಗೆ ಅಂದ್ರೆ ಹೊರಗಿನ ಹಾಲು ಒಳಗಿನ ಹಾಲು ಅಂತೇಳಿ ಈ ಥರ ಆಚರಣೆಗಳದಾವು. ಅದರ ಪ್ರಕಾರ ಒಂದು ದಿವಸ ಹೊರಗಿನ ಹಾಲು ಅಂತಂದ್ರೆ ಗುಡಿ ಒಳಗೆ ನಾಗಪ್ಪನ ಮೂರ್ತಿ ಇರ್ತೈತಿ, ನಾಗದೇವರ ಗುಡಿ ಇರ್ತೈತಿ, ನಾಗದೇವತೆ ಗುಡಿ ಇರ್ತೈತಿ. ಅಂಥಲ್ಲಿ ಹೋಗಿ ಹಾಲು ಎರ್ಕೊಂಬರೋದು, ಅದು ಹೊರಗಿನ ಹಾಲು. ಆನಂತರ ಮನೆ ಒಳಗನ ಹಾಲು ಎರಿದೂ ಇರ್ತೈತಿ. ಆ ಒಂದು ಮನೆ ಒಳಗಿನ ಹಾಲಿಗೆ ಒಳಗಿನ ಹಾಲು ಅಂತಾರೆ. ಈ ಥರ ಆಗಿ 2 ದಿನ ಆಚರಣೆ ಮಾಡ್ತಾರೆ. ಈ ಒಂದು ಆಚರಣೆ ಇದು ಪ್ರಾರಂಭ ಹೆಂಗಂತಂದ್ರೆ, ಇದು ಒಂದೊಂದು ಮನೆಯೊಳಗೆ ಒಂದೊಂದು ಥರದ ನಾಗಪ್ಪನ ಮೂರ್ತಿಯನ್ನು ಮಾಡ್ತಾರೆ. ಒಬ್ಬೊಬ್ಬರು ಹಿಟ್ಟಿನ ನಾಗಪ್ಪನ ಮೂರ್ತಿಯನ್ನು ಮಾಡಿದ್ರೆ, ಒಂದು ಮನೆತನದೊಳಗೆ ಹುತ್ತಿನ ಮಣ್ಣಿನಿಂದ ನಾಗಪ್ಪನನ್ನು ಮಾಡಿ ಪೂಜಿಸ್ತಾರೆ. ನೋಡಿರಿ, ಈ ಒಂದು ನಾಗಪ್ಪನ ಪೂಜೆ ಮಾಡೋಂಥ ಒಂದು ಪೂಜೆಯನ್ನು ನೋಡೋಣ ಬರ್ರಿ. ನೋಡಿರಿ, ಈಗ ಹಿಟ್ಟಿನಿಂದ ಗೋಧಿ ಹಿಟ್ಟಿನಿಂದ ಮಾಡ್ತಾರೆ ಈ ನಾಗಪ್ಪನನ್ನು. ನೋಡಿರಿ, ಈ ರೀತಿ ಪೂಜೆ ಮಾಡ್ತಾರೆ. ಇದರ ಪ್ರಕಾರವಾಗಿ ನೋಡಿರಿ, ಇಲ್ಲಿ ಮಣ್ಣಿನ ನಾಗಪ್ಪನ ಮಾಡ್ತಾರೆ. ಇದು ಹುತ್ತಿನ ಮಣ್ಣು. ನೋಡಿರಿ, ಹುತ್ತಿನ ಮಣ್ಣಿಲಿಂತ್ರ ಒಂದು ನಾಗರ ಮೂರ್ತಿಯನ್ನು ಮಾಡ್ತಾರೆ. ನಾಗಪ್ಪನ ಮೂರ್ತಿಯನ್ನು ಮಾಡಿ ಪೂಜಿಸ್ತಾರೆ. ಇಲ್ಲಿ ಮಾಡಾಕತ್ತಾರೆ ನೋಡಿರಿ. ನೋಡಿರಿ, ನಮ್ಮ ಒಂದು ಹಳ್ಳಿ ಭಾಗದಾಗ ಈ ಥರ ಆಚರಣೆ ಮಾಡುವಂಥ ಒಂದು ಇದು ವಿಡಿಯೋ ನೋಡಿರಿ. ಇದು ಹುತ್ತಿನ ಮಣ್ಣಿಲಿಂತ್ರ ತಯಾರು ಮಾಡಿ ಇದನ್ನು ಪೂಜಿಸುವಂಥದ್ದು. ಬರೀ ಮನೆಯೊಳಗೆ ಒಂದು ಪೂಜೆಯನ್ನು ನೋಡೋಣ. ಈ ಥರ ಪೂಜೆ ಮಾಡಬೇಕಾದ್ರೆ ಈ ಒಂದು ನಾಗಪ್ಪನ ಪೂಜೆ ಮಾಡೋಕೆ ಕೆಲವೊಂದು ಆಚರಣೆ ಇನ್ನೂ ಒಂದು ವಿಶೇಷವಾಗ್ಯದವು, ವಿಭಿನ್ನವಾಗ್ಯದವು. ನೋಡಿರಿ, ಇಲ್ಲಿ ಈ ಥರ ದಾರವನ್ನು ತೊಗೊಳಕತ್ತಾರ, ನೋಡಕತ್ತೀರಿ. ಈ ದಾರ್ಲಿಂತ್ರ ಇದಕ್ಕೆ ಹಂಗಿನ ನೂಲು ಅಂತಾರೆ. ಆ ನೂಲನ್ನು ನೋಡಿರಿ, ಅರಿಶಿಣದೊಳಗೆ ಈ ಥರ ಅದಕ್ಕೆಲ್ಲ ಹಚ್ತಾರೆ, ಲೇಪನ ಮಾಡ್ತಾರೆ. ಅರಿಶಿನ ಮುಳುಗಿಸಿದಂಥ ಆ ದಾರದ ಎಳೆಗೆ ಇದಕ್ಕೆ ಹಂಗಿನ ನೂಲು ಅಂತಾರೆ. ಆ ನೂಲನ್ನು ಪೂಜಿಸ್ತಾರೆ. ಪೂಜಿಸಿ ಇದನ್ನು ಮನೆಯೊಳಗಿದ್ದಂಥ ಎಲ್ಲ ಮನೆ ಸದಸ್ಯರುಗಳು ಇದನ್ನು ಧರಿಸ್ಕೋತಾರೆ, ಹಾಕೋತಾರೆ. ನೋಡಿರಿ, ಇಲ್ಲಿ ಒಂದು ನೂಲನ್ನು ರೆಡಿ ಮಾಡಾಕತ್ತಾರ. ಮನೆ ಸದಸ್ಯರು ಅಲ್ದ ಇದನ್ನು ನಾಗಪ್ಪಗೂ ಸಹ ಒಂದು ನೂಲನ್ನು ರೆಡಿ ಮಾಡಬೇಕು. ಈ ನೂಲನ್ನು 5 ದಿವಸವರೆಗೆ ಮನೆಯವರು ಹಾಕ್ಕೊಂಡಿರ್ತಾರೆ. ಮನೆ ಸದಸ್ಯರು ಎಲ್ಲರುಗಳು ಏನು ಈ ನೂಲನ್ನು 5 ದಿವಸ ಹಾಕೋತಾರೆ. 5 ದಿವಸ ನಂತರ ಕಟಂಬಲಿ ಹಬ್ಬ ಅಂತೇಳಿ ಮಾಡ್ತಾರೆ. ಆ ಒಂದು ಕಟಂಬಲಿ ಹಬ್ಬ ಮಾಡುವಾಗ ಅದನ್ನು ತೆಗೆದು ಹರಿಯುವ ನೀರಿಗೆ ಹಾಕ್ತಾರೆ. ಬರ್ರಿ, ಈಗ ಪೂಜೆ ಮಾಡೋ ಒಂದು ವಿಧಾನ ನೋಡೋಣ ಬರ್ರಿ. ನೋಡಿರಿ, ಇಲ್ಲಿ ನೈವೇದ್ಯ ಕೊಬ್ಬರಿ ಬಟ್ಲ. ಇವತ್ತಿನ ದಿನ ವಿಶೇಷ ಹಾಲು ಎರ್ಯಕ್ಕೆ ಕೊಬ್ಬರಿ ಬಟ್ಲ ಬಳಸ್ತಾರೆ. ಅದರೊಳಗೆ ಹಾಲು ಎರಿಯೋದ್ರೊಳಗೂ 2 ಪ್ರಕಾರ ಅದಾವು. ಒಂದು ಬೆಲ್ಲದ ಹಾಲು ಎರಿತಾರೆ, ಆನಂತರ ಒಂದು ಬಿಳಿ ಹಾಲನ್ನು ಎರಿತಾರೆ. ಹಾಲು ಎರಿಬೇಕಾದ್ರೆ ಒಂದು ವಿಶೇಷ ಆಚರಣೆ ಪದ್ಧತಿ ಐತಿ. ಆ ಒಂದು ಪದ್ಧತಿ ಪ್ರಕಾರ ಹಾಲು ಎರಿತಾರೆ. ಬರೀ ಒಂದೊಂದು ಮನೆಯೊಳಗೆ ಒಂದೊಂದು ವಿಶೇಷವಾಗಿ ಎರಿತಾರೆ. ಬರೀ ನೋಡೋಣ. ನೋಡಿರಿ, ಆ ಒಂದು ನೂಲನ್ನು ನಾಗಪ್ಪಗೂ ಹಾಕೋದು. ನೋಡಿರಿ, ಇಷ್ಟ ನಾಗಪ್ಪಗೆ ಬರುವಷ್ಟು ನೂಲು ರೆಡಿ ಮಾಡ್ಯಾರ, ಹಾಕಕತ್ತಿದ್ದು ನೋಡಿರಿ. ಇನ್ನು ಉಳಿದಿವುಗಳನ್ನು ಮನೆ ಸದಸ್ಯರು ಮನೆಯೊಳಗಿರುವಂಥವ್ರು ಹಾಕೊಳೋದು. ಆದರೆ ಈಗ ಹಾಲು ಎರಿಯುವಂಥ ಒಂದು ಪೂಜೆ. ಬರೀ ಹಾಲು ಎರಿಯುವಂಥ ಒಂದು ಪದ್ಧತಿ ಈ ನೋಡಿರಿ. ಈಗ ಇದು ಬೆಲ್ಲದ ಹಾಲು. ಒಂದು ದಿನ ಬೆಲ್ಲದ ಹಾಲು, ಒಂದು ದಿನ ನಿಜವಾದ ಹಾಲನ್ನು ಎರಿತಾರೆ. ನೋಡಿರಿ, ಅಲ್ಲಿ ನಾಗಪ್ಪನ ಮೂರ್ತಿ ಐತಿ. ಈ ರೀತಿ ಅನ್ನಬೇಕು. ನಮ್ಮ ಅಕ್ಕನ ಪಾಲ್, ನಮ್ಮ ಅಮ್ಮನ ಪಾಲ್, ನನ್ನ ಪಾಲ್, ನಮ್ಮ ಅಣ್ಣನ ಪಾಲ್, ನಮ್ಮ ತಮ್ಮನ ಪಾಲ್, ದೇವ್ರ ಪಾಲ್, ಜನರ ಪಾಲ್, ಎಲ್ಲ. ಇದು ಹಾಲು ಎರಿಯೋದು, ಹಾಲು ಹೊಯ್ಯೋದು ಅಂತಾರೆ. ಈ ರೀತಿ
ನಡೀತೈತೆ ನೋಡಿರಿ ಈ ಒಂದು ಗ್ರಾಮೀಣ ಪ್ರದೇಶದೊಳಗೆ. ಇನ್ನೂ ಒಂದೊಂದು ವಿಶೇಷವಾಗಿ ಒಂದೊಂದು ಥರದ ಮಾಡ್ತಾರೆ ನೋಡಿರಿ. ಒಂದು ಮಣ್ಣಿನ ನಾಗಪ್ಪನ ಮೂರ್ತಿ ಮಾಡೋದು. ಇದು ಅಂದ್ರೆ ಹುತ್ತಿನ ಮಣ್ಣಲ್ಲೇ ಇದನ್ನು ಮಾಡ್ತಾರೆ ವಿಶೇಷವಾಗಿ. ಒಬ್ಬೊಬ್ಬರು ಹಿಟ್ಟಿನಿಂದ ಮಾಡ್ತಾರೆ, ಇದನ್ನು ಹುತ್ತಿನ ಮಣ್ಣಿಲಿಂದ ಮಾಡ್ತಾರೆ. ಒಂದು ದಿನ ಹೊರಗಡೆ ಅಂದರೆ ದೇವರ ಗುಡಿಯೊಳಗೆ ಬಯಲಿನವರಿಗೆ ಇರುವಂಥ ದೇವರ ಮೂರ್ತಿಗೆ ಹಾಲು ಎರೆದು ಅದರ ಮರನೇ ದಿವಸ ಮನೆಯೊಳಗೆ ಈ ರೀತಿ ನಾಗಪ್ಪನ ಮೂರ್ತಿ ಮಾಡಿ ಹಾಲು ಎರೆಯೋದು ನೋಡಿರಿ. ಇಲ್ಲಿ ಮಣ್ಣಿನ ಮೂರ್ತಿ ಮಾಡತ್ತಾರೆ ನೋಡಿರಿ. ಹಿಟ್ಟಿನಿಂದ ಮಾಡಿದ್ದು ಒಂದೇ ದಿನನ ಎರೆಯೋದಿರ್ತೈತಿ. ಈ ರೀತಿ ಮಣ್ಣಿನಿಂದ ಮಾಡಿದ್ದು ಒಂದೇ ದಿನ ಇರ್ತೈತಿ, ಅದು 2ನೇ ದಿನ. ಬರ್ರಿ ಆ ಒಂದು ನೈವೇದ್ಯಕ್ಕೆ ಮಾಡುವಂಥ ಇವು ಉಂಡಿಗಳು, ಸಜ್ಜೆ ಉಂಡಿನ ವಿಶೇಷವಾಗಿ ಮಾಡ್ತಾರೆ. ಇದು ಬಹುಕಾಲಿಂದ ಮಾಡ್ಕೊತ ಬಂದಂಥ ಒಂದು ಪದ್ಧತಿ. ಇತ್ತೀಚಿನೊಳಗೆ ರುಚಿಗೆ ತಕ್ಕಂಥ ವಿಶೇಷವಾಗಿ ಸ್ಪೆಷಲ್ ರುಚಿಗಳನ್ನು ಮಾಡ್ತಾರೆ. ಬರ್ರಿ ಒಂದು ಹಾಲು ಎರೆಯುವಂಥ ಒಂದು ಇಲ್ಲಿ ಒಂದು ಆಚರಣೆ ನೋಡ್ಕೊಂಬರೋಣ. ದೇವ್ರ ಪಾಲ್, ದಿಂಡ್ರ ಪಾಲ್, ಗುರು ಹಿರಿಯರ ಪಾಲ್, ಸಿದ್ದಪ್ಪನ ಪಾಲ್, ಮಲ್ಲಯ್ಯನ ಪಾಲ್, ಎಲ್ಲಾರು ಪಾಲ್. ದೇವ್ರ ಪಾಲ್, ದಿಂಡ್ರ ಪಾಲ್, ಗುರು ಹಿರಿಯರ ಪಾಲ್, ಎಲ್ಲಾರು ಪಾಲ್. ಈ ರೀತಿ ಹಾಲು ಎರಿದಾದ ನಂತರ ನೋಡಿರಿ ಇಲ್ಲಿ ನೂಲುಗಳು ಇರ್ತಾವಲ್ಲ, ಆ ನೂಲುಗಳನ್ನು ಈ ರೀತಿ ಧರಿಸ್ಕೋಬೋದು. ಮನೆಯ ಸದಸ್ಯರೆಲ್ಲರೂ ಈ ರೀತಿ ಧರಿಸ್ತಾರೆ. ಇದರ ಹಿಂದಿನ ದಿನ ಬೋಲ್ ಬಗರಿ ಅಂತೇಳಿ ಮಾಡ್ತಾರೆ. ಬರ್ರಿ ನೋಡೋಣ. ನೋಡಿರಿ ಆ ಒಂದು ಕೊಬ್ಬರಿಯ ಹೊಳಿಕೆ ಇರ್ತೈತಲ್ಲ, ಆ ಕೊಬ್ಬರಿ ಹೊಳಿಕೆಯೊಳಗೆ ನೋಡಿರಿ ಅಲ್ಲಿ ಕಡ್ಡಿ ಹಾಕಿ ಬೋಲ್ ಬಗರಿ ಮಾಡಿ ಈ ರೀತಿ ಆಡ್ತಾರೆ ನೋಡಿರಿ. ಬಗರಿ ಆ ರೀತಿ ತಯಾರು ಮಾಡತ್ತಾರೆ ನೋಡಿರಿ. ಇತ್ತೀಚೆಗೆ ಈ ಒಂದು ಬೋಲ್ ಬಗರಿ ಆಟ ಆಡೋದು ಭಾಳ ಅಪರೂಪ, ಭಾಳ ಕಡಿಮೆ ಮಾಡ್ಯಾರ. ಆದ್ರೆ ನಮ್ಮ ಒಂದು ತಾಡಿ ಜನರು ಭಾಳ ಸಣ್ಣವರಿದ್ದಾಗ ಆಡಿದ್ದು ಅವಾಗಿನ ನಮ್ಮ ನೆನಪುಗಳು. ನಿಮಗೂ ಈ ಒಂದು ಆಟ ನೋಡಿ, ಈ ಬೋಲ್ ಬಗರಿ ಆಟ ನೋಡಿ ನಿಮಗೂ ನೀವು ಆಡಿದ ನೆನಪುಗಳು ಬಂದಿರಬೇಕಲ್ಲ. ನಿಮ್ಮ ಒಂದು ಅನುಭವ, ನಿಮ್ಮ ಒಂದು ಬೋಲ್ ಬಗರಿ ಆಟದ ಒಂದು ನಮಗೆ ಕಮೆಂಟ್ ಮಾಡಿರಿ ನೋಡಿರಿ. ಇದು ನಮ್ಮ ಹಳ್ಳಿ ಒಳಗೆ, ನಮ್ಮ ಗ್ರಾಮೀಣ ಪ್ರದೇಶದೊಳಗೆ ಆಚರಿಸುವಂಥ ಇದು ನಾಗರ ಪಂಚಮಿ ಒಂದು ವಿಶೇಷ ವಿಡಿಯೋ ಇದಾಗೈತಿ. ನಾನು ಹೇಳಿದ ಮಾಹಿತಿ ಕೆಲವೊಂದು ಏನಾದರೂ ಮಿಸ್ಟೇಕ್ ಇದ್ರೆ, ಕೆಲವೊಂದು ಸ್ವಲ್ಪ ಆಗಿತ್ತಂದ್ರೆ ನೀವು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮಗೆ ಹೇಳ್ರಿ. ನಿಮ್ಮ ಒಂದು ಆಚರಣೆ ಅನುಭವವನ್ನು ನಮಗೆ ತಿಳಿಸ್ರಿ. ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿರಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.